ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಇವತ್ತಿನ ರೆಸಿಪಿ ಬಂದು ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಟೊಮೆಟೊ ರಸಮ್ ಮಾಡ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡಿ. ಬಿಸಿ ಬಿಸಿ ಅನ್ನ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಈ ರಸಮ್ನ ತಿಂತಾ ಇರೋ ನಿಜವಾಗ್ಲೂ ತುಂಬಾ ಅದ್ಭುತವಾಗಿರುತ್ತೆ. ಟೇಸ್ಟ್ ಅಂತಲೇ ಹೇಳ್ಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಕೂಡ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಫಸ್ಟಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 3 ಟೊಮೆಟೊ ತೊಗೊಂಡು 3 ಟೊಮೆಟೊನ ನಾನು ಜಸ್ಟ್ ಹಾಗೆ 2 ಹೋಳಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಕಟ್ ಮಾಡಿಕೊಂಡು ನಾನಿಲ್ಲಿ ಒಂದು 2 ಲೋಟ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಂಡು ಟೊಮೆಟೊನ ಚೆನ್ನಾಗಿ ಮೆತ್ತಗಾಗೋ ತನಕ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗತ್ತೆ ನೋಡಿ. ಟೊಮೆಟೊ ಎಲ್ಲ ನಮಗೆ ತುಂಬ ಸಾಫ್ಟಾಗಿ ಬೆಂದ ಮೇಲೆ ನಾವು ಈ ರೀತಿಯಾಗಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಆ ಮೇಲ್ಗಡೆ ಲೇಯರ್ ಏನಿರುತ್ತಲ್ಲ ಟೊಮೆಟೊದು ಸಿಪ್ಪೆ, ಆ ಸಿಪ್ಪೆ ಎಲ್ಲ ಬಿಚ್ಕೊಂಡು ಬರುತ್ತೆ. ಅಲ್ಲಿ ತನಕ ನಾವು ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ನಾವು ಎಲ್ಲನೂ ತೆಗೆದು ಬಿಡಬೇಕಾಗತ್ತೆ ಸಿಪ್ಪೆನ. ಈಗ ನಾವು ಏನು ಟೊಮೆಟೊದು ಪಲ್ಪ್ ಮಾತ್ರ ಉಳ್ಕೊಂಡಿತ್ತಲ್ಲ ಅದನ್ನು ನಾವು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡು ಇರಬೇಕಾಗತ್ತೆ. ಇವಾಗ ನಾನು ಒಂದು ಕುಟ್ಟಣಿಗೆ ತೊಗೊಂಡು ಆ ಕುಟ್ಟಣಿಗೆ ಒಳಗಡೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಸೇರಿಸ್ತಾ ಇರುವಂತಹದ್ದು. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ. ನಾನು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಬಳಸ್ತಾ ಇರುವಂತಹದ್ದು. ಇವಾಗ ನಾವು ಎರಡನ್ನೂ ಕೂಡ ಈ ರೀತಿಯಾಗಿ ಚೆನ್ನಾಗಿ ಕೈಯಿಂದನೇ ಕುಟ್ಟಿ ಪುಡಿ ಮಾಡಬೇಕಾಗತ್ತೆ. ನೀವು ಇದನ್ನು ಮಿಕ್ಸಿಲೂ ಕೂಡ ನೀವು ಪುಡಿ ಮಾಡ್ಕೊಬೋದು, ಬಟ್ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ನೀವು ಕುಟ್ಕೊಂಡು ಇದೇ ರೀತಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ರಸಮ್ ಟೇಸ್ಟು. ಅದಕ್ಕೋಸ್ಕರ ಇವಾಗ ನಾವು ಜೀರಿಗೆ ಮತ್ತು ಮೆಣಸು ಪುಡಿ ಆದಮೇಲೆ 6ರಿಂದ 7 ಬೆಳ್ಳುಳ್ಳಿ ಎಸಳನ್ನು ಸೇರಿಸ್ಕೊಂಡು ಅದನ್ನು ಕೂಡ ನಾನು ಚೆನ್ನಾಗಿ ಈ ರೀತಿಯಾಗಿ ಜಜ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾನು ಇವಾಗ ಕೊತ್ತಂಬರಿ ಸ್ಟೆಮ್ನ ಮಾತ್ರ ನಾನು ಯೂಸ್ ಮಾಡ್ತಾ ಇರೋವಂತಹದ್ದು. ಸೊಪ್ಪು ನೋಡಿ, ಇಲ್ಲಿ ನಾನು ಸೊಪ್ಪು ಹಾಕ್ತಾಯಿಲ್ಲ, ಜಸ್ಟ್ ಸ್ಟೆಮ್ನ ನಾನು ಹಾಕ್ಕೊಂಡು ಅದನ್ನು ಕೂಡ ಈ ರೀತಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಈ ಸ್ಟೆಮ್ನ ಹಾಕೋದ್ರಿಂದ ರಸಮ್ಗೆ ಒಳ್ಳೆ ಟೇಸ್ಟ್, ಒಳ್ಳೆ ಪರಿಮಳ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ಟೆಮ್ ಇತ್ತಂದರೆ ನೀವು ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ, ಇದು ಕುಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಪುಡಿ ಆಗಿದೆ. ಇವಾಗ ನಾವು ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಎಲ್ಲ ಕಾದ್ಮೇಲೆ ಸಾಸಿವೆನ ಹಾಕೊಂಡಿರೋಂತಹದ್ದು, ಜೊತೆಗೆ ನಾನು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ನಾನು 1/4 ಸ್ಪೂನ್ ಆಗೋಷ್ಟು ಇಂಗನ್ನು ಕೂಡ ಸೇರಿಸ್ಕೊಂಡು ಇದನ್ನು ನಾವು ಸ್ವಲ್ಪ ಹಾಗೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುಟ್ಟಿಟ್ಕೊಂಡಿರೋಂತಹ ಕಾಳುಮೆಣಸು ಜೀರಿಗೆ ಪುಡಿ ಏನಿತ್ತಲ್ಲ ಅದನ್ನು ನಾನು ಸೇರಿಸ್ತಾ ಇರುವಂತಹದ್ದು. ಇದನ್ನು ನಾವು ಸೇರಿಸಿ ಒಂದು 10 ಸೆಕೆಂಡ್ಸ್ ಅಷ್ಟೇ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ತುಂಬ ಇದನ್ನು ನೀವು ಫ್ರೈ ಮಾಡ್ತಾಯಿದ್ರೆ ಅದು ಸೀದೋಗುತ್ತೆ. ಅದಕ್ಕೋಸ್ಕರ ಒಂದು 10 ಸೆಕೆಂಡಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂತಹ ಟೊಮೆಟೊ ರಸ ಏನಿತ್ತಲ್ಲ ಅದನ್ನು ನಾವು ಸೇರಿಸ್ಬೇಕಾಗತ್ತೆ. ಸೇರಿಸ್ಕೊಂಡು ಜೊತೆಗೆ ನಾನಿಲ್ಲಿ 1/4 ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ನಾವು ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತಲ್ಲ ನೀರು ಕ್ವಾಂಟಿಟಿ, ಅದನ್ನು ನಾವು ಇವಾಗ ನೋಡಿಕೊಂಡು ಸರಿ ಹೊಂದಿಸ್ಕೊಬೇಕಾಗತ್ತೆ ನೋಡಿ. ಇದೆಲ್ಲ ಆದಮೇಲೆ ನಾನು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಾಗಷ್ಟು ಹುಣಸೆ ಹಣ್ಣಿನ ರಸನ ಸೇರಿಸ್ತಾ ಇರುವಂತಹದ್ದು. ನಾನಿಲ್ಲಿ 3 ಟೊಮೆಟೊ ಬಳಸಿರೋದ್ರಿಂದ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ. ನೀವು ಟೊಮೆಟೊ ಕ್ವಾಂಟಿಟಿ 2 ಹಾಕಿದ್ರೆ 1 ನಿಂಬೆಹಣ್ಣಿನ ರಸನೂ ಕೂಡ ನೀವು ಬಳಸ್ಬೋದು, ಏನು ತೊಂದರೆ ಇಲ್ಲ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರಸಮ್ನ ಕುದಿಸ್ಕೊಬೇಕಾಗತ್ತೆ ನೋಡಿ. ಚೆನ್ನಾಗಿದು ಇದು ನಮಗೆ ಒಂದು 15 ಮಿನಿಟ್ಸಲ್ಲೇ ನಮಗೆ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ರಸಮು. ಒಂದು ಕಡೆ ನೀವು ಟೊಮೆಟೊ ಬೇಯಲಿಕ್ಕಿಟ್ರೆ, ಇನ್ನೊಂದು ಕಡೆ ನೀವು ಕಾಳು ಮೆಣಸನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು 5 ನಿಮಿಷದಲ್ಲೇ ಈ ರಸಮ್ನ ನೀವು ರೆಡಿ ಮಾಡಿ ಇಟ್ಕೊಬೋದು. ಅಷ್ಟು ಈಸಿಯಾದಂಥ ರಸಮ್ ಇದು. ನಿಮ್ಗೇನಾದ್ರು ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗಿದ್ರೆ ನೀವು ಈ ರಸಮ್ನ ಮಾಡಿ ಕುಡಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನಿಮಗೆ ರಿಲ್ಯಾಕ್ಸು ಕೂಡ ಆಗುತ್ತೆ. ನೆಗಡಿ ಕೆಮ್ಮು ಎಲ್ಲ ಆಗಿತ್ತು ಅಂದರೆ ಈ ರಸಮ್ನ ನೀವು ಹಾಗೇ 1 ಲೋಟ ಕುಡಿಯೋದ್ರಿಂದ ನೆಕ್ಸ್ಟ್ ಡೇಗೆ ನೆಗಡಿ ಕೆಮ್ಮೆಲ್ಲ ವಾಸಿ ಆಗುತ್ತೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ ಈ ರಸಮು. ಇವಾಗ ನೋಡಿ, ಕೊನೆಯದಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು 1-2 ತಿರುವು ಹಾಕ್ಕೊಂಡು ಈ ರೀತಿಯಾಗಿ ಬೇಯಿಸ್ಕೊಂಡು ನಾನು ಇವಾಗ ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ ಸ್ಟವ್ನ. ಇದನ್ನು ನಾವು ಬಿಸಿ ಬಿಸಿ ಅನ್ನನ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರಸಮ್ನ ಜಾಸ್ತಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸರಿ ರಸಮ್ನ ಟ್ರೈ ಮಾಡಿ. ಖಂಡಿತವಾಗ್ಲೂ ಟ್ರೈ ಮಾಡಿದ್ಮೇಲೆ ನನಗೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ?
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.